ಇಷ್ಟು ದಿನ ಭಾಗ್ಯಗಳ ಸರದಾರ ಅನಿಸಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆಗಳ ಸರದಾರ ಅನ್ನಿಸಿಕೊಳ್ಳುವುದಕ್ಕೆ ಹೊರಟಿದ್ದಾರೆ. ಅಹಿಂದರಾಮಯ್ಯ ಅರಸು ದಾಖಲೆಯನ್ನ ಸರಿಗಟ್ಟೋಕೆ ಇನ್ನೊಂದೇ ದಿನ ಬಾಕಿ ಇದೆ. ನಾಳೆ ಟಗರು ರಾಮಯ್ಯ ಹೊಸ ಇತಿಹಾಸವನ್ನ ಬರೆಯಲಿದ್ದಾರೆ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಪಾಳೆಯದ ಹೆಮ್ಮರ, ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರೋ ಜನನಾಯಕ, ಅಹಿಂದ ಕೋಟೆಯ ನೇತಾರ, ಭಾಷಣದ ಮೂಲಕವೇ ಎಂತವರನ್ನು ಸೆಳೆಯೋ ಮಾತಿನ ಮಲ್ಲ, ಎರಡನೇ ಬಾರಿಗೆ ಸಿಎಂ ಗದ್ದುಗೆ ಏರಿ ರಾಜ್ಯವನ್ನ ಮುನ್ನಡೆಸುತ್ತಿರೋ ಧುರೀಣ, ಭಾಗ್ಯರಾಮಯ್ಯ, ಅನ್ನರಾಮಯ್ಯ, ಕನ್ನಡ ರಾಮಯ್ಯ ಅನ್ನೋ ಬಿರುದುಗಳನ್ನ ಪಡೆದಿರೋ ಸಿದ್ದರಾಮಯ್ಯ ನಾಳೆ ಕರ್ನಾಟಕ ರಾಜಕಾರಣದಲ್ಲಿ ಇತಿಹಾಸ ನಿರ್ಮಿಸಲಿದ್ದಾರೆ. ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಟಗರು ರಾಮಯ್ಯ ದಾಖಲೆ ಬರೆಯಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೊಸ ಇತಿಹಾಸ, ಅರಸು ದಾಖಲೆ ಮುರಿಯಲಿದ್ದಾರೆ ಅಹಿಂದ ನಾಯಕ. ಸಿದ್ದರಾಮಯ್ಯ ನಾಳೆ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಿಸಲಿದ್ದಾರೆ. ಈವರೆಗೆ ಸುದೀರ್ಘ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ದೇವರಾಜ ಅರಸು ದಾಖಲೆಯನ್ನ ನಾಳೆ ಟಗರು ರಾಮಯ್ಯ ಸರಿಗಟ್ಟಲಿದ್ದಾರೆ. ಹಿಂದುಳಿದ ವರ್ಗಗಳ ಹರಿಕಾರ ಎನಿಸಿಕೊಂಡಿದ್ದ ಟಿ ದೇವರಾಜ ಅರಸು 7 ವರ್ಷ 239 ದಿನಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇದೀಗ ದೇವರಾಜ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಲಿದ್ದಾರೆ. ನಾಳೆ ಅಹಿಂದರಾಮಯ್ಯ ಸಿಎಂ ಆಗಿ 7 ವರ್ಷ 230 ದಿನ ಪೂರೈಸುವ ಮೂಲಕ ಅರಸು ರೆಕಾರ್ಡ್ ಬ್ರೇಕ್ ಮಾಡಲಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನ ಮುನ್ನಡೆಸಿದ ದೀರ್ಘಾವಧಿ ಸಿಎಂ ಅನ್ನೋ ಖ್ಯಾತಿಗೆ ಸಿಎಂ ಸಿದ್ದರಾಮಯ್ಯ ಪಾತ್ರರಾಗಲಿದ್ದಾರೆ. ಇದಿಷ್ಟೇ ಅಲ್ಲ, ರಾಜ್ಯ ಬಜೆಟ್ ಮಂಡನೆಯಲ್ಲೂ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದು, ಇದುವರೆಗೂ ಬರೋಬ್ಬರಿ 16 ಬಜೆಟ್ ಮಂಡಿಸಿದ್ದಾರೆ. ದೇವರಾಜ ಅರಸು ದಾಖಲೆ ಮುರಿಯುತ್ತಿದ್ದೇನೆ. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ರು ಅದನ್ನ ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ನನಗೂ ದೇವರಾಜ ಅರಸ್ಗೂ ಹೋಲಿಕೆ ಬೇಡ. ಸಾಮಾಜಿಕವಾಗಿ ಹಿಂದುಳಿದವರಲ್ಲ ದೇವರಾಜ ಅರಸು, ಸಾಮಾಜಿಕವಾಗಿ ಮುಂದುವರೆದವರು. ಯಾಕಂದ್ರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂತ ಮುಖ್ಯಮಂತ್ರಿಗಳು. ಸೊ ಅವರು, ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ದೇವರಾಜ ಅರಸು. ನನ್ನ ರೆಕಾರ್ಡ್ ಬೇರೆಯವರು ಮುರಿಯಬಹುದು. ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು. ಈಗ ಕ್ರಿಕೆಟರ್ ಯಾರವರು, ಸಚಿನ್ ತೆಂಡೂಲ್ಕರ್ ಆ ರೂಟ್ ಈಗ ಮಾಡ್ಲಿಲ್ವಾ? ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಸಿಎಂ ಕುರ್ಚಿ ಕದನದ ನಡುವೆಯೇ ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ನಾಳೆ ಬ್ರೇಕ್ ಮಾಡಲಿದ್ದಾರೆ. ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಇತಿಹಾಸ ಸೃಷ್ಟಿಸಲಿದ್ದಾರೆ. ದಾಖಲೆ ಬರೆದು ಸಿಎಂ ಕುರ್ಚಿಯನ್ನ ತ್ಯಾಗ ಮಾಡ್ತಾರಾ ಅಥವಾ 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಯಾಗಿರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಭಾಗ್ಯಗಳ ಸರದಾರ ಅನಿಸಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆಗಳ ಸರದಾರ ಅನ್ನಿಸಿಕೊಳ್ಳುವುದಕ್ಕೆ ಹೊರಟಿದ್ದಾರೆ. ಅಹಿಂದರಾಮಯ್ಯ ಅರಸು ದಾಖಲೆಯನ್ನ ಸರಿಗಟ್ಟೋಕೆ ಇನ್ನೊಂದೇ ದಿನ ಬಾಕಿ ಇದೆ. ನಾಳೆ ಟಗರು ರಾಮಯ್ಯ ಹೊಸ ಇತಿಹಾಸವನ್ನ ಬರೆಯಲಿದ್ದಾರೆ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಪಾಳೆಯದ ಹೆಮ್ಮರ, ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರೋ ಜನನಾಯಕ, ಅಹಿಂದ ಕೋಟೆಯ ನೇತಾರ, ಭಾಷಣದ ಮೂಲಕವೇ ಎಂತವರನ್ನು ಸೆಳೆಯೋ ಮಾತಿನ ಮಲ್ಲ, ಎರಡನೇ ಬಾರಿಗೆ ಸಿಎಂ ಗದ್ದುಗೆ ಏರಿ ರಾಜ್ಯವನ್ನ ಮುನ್ನಡೆಸುತ್ತಿರೋ ಧುರೀಣ, ಭಾಗ್ಯರಾಮಯ್ಯ, ಅನ್ನರಾಮಯ್ಯ, ಕನ್ನಡ ರಾಮಯ್ಯ ಅನ್ನೋ ಬಿರುದುಗಳನ್ನ ಪಡೆದಿರೋ ಸಿದ್ದರಾಮಯ್ಯ ನಾಳೆ ಕರ್ನಾಟಕ ರಾಜಕಾರಣದಲ್ಲಿ ಇತಿಹಾಸ ನಿರ್ಮಿಸಲಿದ್ದಾರೆ. ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಟಗರು ರಾಮಯ್ಯ ದಾಖಲೆ ಬರೆಯಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೊಸ ಇತಿಹಾಸ, ಅರಸು ದಾಖಲೆ ಮುರಿಯಲಿದ್ದಾರೆ ಅಹಿಂದ ನಾಯಕ.
ಸಿದ್ದರಾಮಯ್ಯ ನಾಳೆ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಿಸಲಿದ್ದಾರೆ. ಈವರೆಗೆ ಸುದೀರ್ಘ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ದೇವರಾಜ ಅರಸು ದಾಖಲೆಯನ್ನ ನಾಳೆ ಟಗರು ರಾಮಯ್ಯ ಸರಿಗಟ್ಟಲಿದ್ದಾರೆ. ಹಿಂದುಳಿದ ವರ್ಗಗಳ ಹರಿಕಾರ ಎನಿಸಿಕೊಂಡಿದ್ದ ಟಿ ದೇವರಾಜ ಅರಸು 7 ವರ್ಷ 239 ದಿನಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇದೀಗ ದೇವರಾಜ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಲಿದ್ದಾರೆ. ನಾಳೆ ಅಹಿಂದರಾಮಯ್ಯ ಸಿಎಂ ಆಗಿ 7 ವರ್ಷ 230 ದಿನ ಪೂರೈಸುವ ಮೂಲಕ ಅರಸು ರೆಕಾರ್ಡ್ ಬ್ರೇಕ್ ಮಾಡಲಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನ ಮುನ್ನಡೆಸಿದ ದೀರ್ಘಾವಧಿ ಸಿಎಂ ಅನ್ನೋ ಖ್ಯಾತಿಗೆ ಸಿಎಂ ಸಿದ್ದರಾಮಯ್ಯ ಪಾತ್ರರಾಗಲಿದ್ದಾರೆ. ಇದಿಷ್ಟೇ ಅಲ್ಲ, ರಾಜ್ಯ ಬಜೆಟ್ ಮಂಡನೆಯಲ್ಲೂ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದು ಇದುವರೆಗೂ ಬರೋಬ್ಬರಿ 16 ಬಜೆಟ್ ಮಂಡಿಸಿದ್ದಾರೆ. ದೇವರಾಜ ಅರಸು ದಾಖಲೆ ಮುರಿಯುತ್ತಿದ್ದೇನೆ. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ರು ಅದನ್ನ ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ನನಗೂ ದೇವರಾಜ ಅರಸ್ಗೂ ಹೋಲಿಕೆ ಬೇಡ. ಸಾಮಾಜಿಕವಾಗಿ ಹಿಂದುಳಿದವರಲ್ಲ ದೇವರಾಜ ಅರಸು, ಸಾಮಾಜಿಕವಾಗಿ ಮುಂದುವರೆದವರು. ಯಾಕಂದ್ರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂತ ಮುಖ್ಯಮಂತ್ರಿಗಳು. ಸೊ ಅವರು, ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ದೇವರಾಜ ಅರಸು. ನನ್ನ ರೆಕಾರ್ಡ್ ಬೇರೆಯವರು ಮುರಿಯಬಹುದು. ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು. ಈಗ ಕ್ರಿಕೆಟರ್ ಯಾರವರು, ಸಚಿನ್ ತೆಂಡೂಲ್ಕರ್ ಆ ರೂಟ್ ಈಗ ಮಾಡ್ಲಿಲ್ವಾ? ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಸಿಎಂ ಕುರ್ಚಿ ಕದನದ ನಡುವೆಯೇ ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ನಾಳೆ ಬ್ರೇಕ್ ಮಾಡಲಿದ್ದಾರೆ. ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಇತಿಹಾಸ ಸೃಷ್ಟಿಸಲಿದ್ದಾರೆ. ದಾಖಲೆ ಬರೆದು ಸಿಎಂ ಕುರ್ಚಿಯನ್ನ ತ್ಯಾಗ ಮಾಡ್ತಾರಾ ಅಥವಾ 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಯಾಗಿರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಭಾಗ್ಯಗಳ ಸರದಾರ ಅನಿಸ್ಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆಗಳ ಸರದಾರ ಅನ್ನಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅಹಿಂದರಾಮಯ್ಯ ಅರಸು ದಾಖಲೆಯನ್ನ ಸರಿಗಟ್ಟೋಕೆ ಇನ್ನೊಂದೇ ದಿನ ಬಾಕಿ ಇದೆ. ನಾಳೆ ಟಗರು ರಾಮಯ್ಯ ಹೊಸ ಇತಿಹಾಸವನ್ನ ಬರೆಯಲಿದ್ದಾರೆ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಪಾಳೆಯದ ಹೆಮ್ಮರ, ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರೋ ಜನನಾಯಕ, ಅಹಿಂದ ಕೋಟೆಯ ನೇತಾರ, ಭಾಷಣದ ಮೂಲಕವೇ ಎಂತವರನ್ನು ಸೆಳೆಯೋ ಮಾತಿನ ಮಲ್ಲ. 2ನೇ ಬಾರಿಗೆ ಸಿಎಂ ಗದ್ದುಗೆ ಏರಿ ರಾಜ್ಯವನ್ನ ಮುನ್ನಡೆಸುತ್ತಿರೋ ಧುರೀಣ. ಭಾಗ್ಯರಾಮಯ್ಯ, ಅನ್ನರಾಮಯ್ಯ, ಕನ್ನಡ ರಾಮಯ್ಯ ಅನ್ನೋ ಬಿರುದುಗಳನ್ನ ಪಡೆದಿರೋ ಸಿದ್ದರಾಮಯ್ಯ ನಾಳೆ ಕರ್ನಾಟಕ ರಾಜಕಾರಣದಲ್ಲಿ ಇತಿಹಾಸ ನಿರ್ಮಿಸಲಿದ್ದಾರೆ. ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಟಗರು ರಾಮಯ್ಯ ದಾಖಲೆ ಬರೆಯಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೊಸ ಇತಿಹಾಸ. ಅರಸು ದಾಖಲೆ ಮುರಿಯಲಿದ್ದಾರೆ ಅಹಿಂದ ನಾಯಕ. ಸಿದ್ದರಾಮಯ್ಯ ನಾಳೆ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಿಸಲಿದ್ದಾರೆ. ಈವರೆಗೆ ಸುದೀರ್ಘ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ದೇವರಾಜ ಅರಸು ದಾಖಲೆಯನ್ನ ನಾಳೆ ಟಗರು ರಾಮಯ್ಯ ಸರಿಗಟ್ಟಲಿದ್ದಾರೆ. ಹಿಂದುಳಿದ ವರ್ಗಗಳ ಹರಿಕಾರ ಎನಿಸಿಕೊಂಡಿದ್ದ ಟಿ ದೇವರಾಜ ಅರಸು 7 ವರ್ಷ 239 ದಿನಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇದೀಗ ದೇವರಾಜ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಲಿದ್ದಾರೆ. ನಾಳೆ ಅಹಿಂದರಾಮಯ್ಯ ಸಿಎಂ ಆಗಿ 7 ವರ್ಷ 230 ದಿನ ಪೂರೈಸುವ ಮೂಲಕ ಅರಸು ರೆಕಾರ್ಡ್ ಬ್ರೇಕ್ ಮಾಡಲಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನ ಮುನ್ನಡೆಸಿದ ದೀರ್ಘಾವಧಿ ಸಿಎಂ ಅನ್ನೋ ಖ್ಯಾತಿಗೆ ಸಿಎಂ ಸಿದ್ದರಾಮಯ್ಯ ಪಾತ್ರರಾಗಲಿದ್ದಾರೆ. ಇದಿಷ್ಟೇ ಅಲ್ಲ, ರಾಜ್ಯ ಬಜೆಟ್ ಮಂಡನೆಯಲ್ಲೂ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದು ಇದುವರೆಗೂ ಬರೋಬ್ಬರಿ 16 ಬಜೆಟ್ ಮಂಡಿಸಿದ್ದಾರೆ. ದೇವರಾಜ ಅರಸು ದಾಖಲೆ ಮುರಿಯುತ್ತಿದ್ದೇನೆ. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ರು
ಅದನ್ನ ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ನನಗೂ ದೇವರಾಜ ಅರಸ್ಗೂ ಹೋಲಿಕೆ ಬೇಡ. ಸಾಮಾಜಿಕವಾಗಿ ಹಿಂದುಳಿದವರಲ್ಲ ದೇವರಾಜ, ಸಾಮಾಜಿಕವಾಗಿ ಮುಂದುವರೆದವರು. ಯಾಕಂದ್ರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂತ ಮುಖ್ಯಮಂತ್ರಿಗಳು. ಸೊ ಅವರು, ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ದೇವರಾಜ. ನನ್ನ ರೆಕಾರ್ಡ್ ಬೇರೆಯವರು ಮುರಿಯಬಹುದು. ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು. ಈಗ ಕ್ರಿಕೆಟರ್ ಯಾರವರು, ಸಚಿನ್ ತೆಂಡೂಲ್ಕರ್, ಆ ರೂಟ್ ಈಗ ಮಾಡ್ಲಿಲ್ವಾ? ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಸಿಎಂ ಕುರ್ಚಿ ಕದನದ ನಡುವೆಯೇ ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ನಾಳೆ ಬ್ರೇಕ್ ಮಾಡಲಿದ್ದಾರೆ. ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಇತಿಹಾಸ ಸೃಷ್ಟಿಸಲಿದ್ದಾರೆ. ದಾಖಲೆ ಬರೆದು ಸಿಎಂ ಕುರ್ಚಿಯನ್ನ ತ್ಯಾಗ ಮಾಡ್ತಾರಾ ಅಥವಾ 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಯಾಗಿರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.